ಕೊರಟಗೆರೆಯಲ್ಲಿ ನಡೆದಿದ್ದಂತಹ ಚಿಕನ್ ಕಟ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕುತೂಹಲಗಳು ಕೂಡ ತೆರೆದುಕೊಳ್ತಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 3 ದಿನದಲ್ಲಿ ತುಮಕೂರಿನ ಪೊಲೀಸರು ಪ್ರಕರಣವನ್ನು ಕೂಡ ಭೇದಿಸಿರುವಂಥದ್ದು, ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ, ಈ ಒಂದು ಪ್ರಕರಣದಲ್ಲಿ ಏನು ಸ್ವಂತ ಅತ್ತೆಯನ್ನೇ ಸಾಯಿಸಿರುವಂತಹ ಡಾಕ್ಟರ್ ರಾಮಚಂದ್ರಯ್ಯ ತನ್ನ ಏನು ಅಳಿಯ ತನ್ನ ಹೆಂಡತಿಯ ತಾಯಿಯನ್ನೇ ಸಾಯಿಸಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ, ಏನು ಬೆಳ್ಳಾವಿ ಮೂಲದ ಲಕ್ಷ್ಮೀ ದೇವಮ್ಮ ಏನಿರ್ತಾಳೆ, ತನ್ನ ಮಗಳ ಮನೆಗೆ ಏನು ಊಡಿಗೆರೆಯಲ್ಲಿರುವಂಥ ಏನು ಮನೆ ಇರುತ್ತೆ, ಡಾಕ್ಟರ್ ರಾಮಚಂದ್ರಯ್ಯ ಮತ್ತು ಆಕೆಯ ಪತ್ನಿ ಅಲ್ಲಿ ವಾಸವಿರ್ತಾರೆ. ಆ ಮನೆಗೆ ಲಕ್ಷ್ಮೀ ದೇವಮ್ಮ ಬಂದಿರ್ತಾರೆ. ಬಂದು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರಯ್ಯ ತಾನೇ ಕಳಿಸಿಕೊಟ್ಟು ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಆತನ ಜೊತೆ ಇಬ್ಬರು ಸ್ನೇಹಿತರು ಕೂಡ ಬಂದಿರ್ತಾರೆ. ಸತೀಶ್ ಮತ್ತು ಕಿರಣ್ ಇಬ್ಬರು ಕೂಡ ಕಾರಲ್ಲಿ ಇರ್ತಾರೆ. ಲಕ್ಷ್ಮೀ ದೇವಮ್ಮ ನೇರವಾಗಿ ಅವರ ಕಾರನ್ನು ಕೂಡ ಹತ್ತಿಕೊಂಡು ಅವ್ರ ಜೊತೆಗೆ ಬಂದಿರ್ತಾರೆ. ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಊಡಿಗೆರೆ ಮೂಲವಾಗಿ ಏನು ತುಮಕೂರಿನ ಹನುಮಂತಪುರ ಏನಿದೆ, ಈಗ ದೃಶ್ಯಗಳಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೋದು, ತುಮಕೂರಿನ ಹನುಮಂತಪುರದ ಏನು ಬ್ರಿಡ್ಜ್ ಮೇಲೆ ನಾನು ಇದ್ದೀನಿ. ಈ ಒಂದು ಪ್ರದೇಶದಲ್ಲಿ ಏನು ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ಇದ್ದಂಥ ಏನು ಇಬ್ಬರು ಹಿಂದ್ಗಡೆ ಕೂತಿದ್ದಂಥ ಸತೀಶ್ ಮತ್ತು ಕಿರಣ್ ಈ ಒಂದು ಲಕ್ಷ್ಮೀ ದೇವಮ್ಮ ಅವರ ಕತ್ತನ್ನು ಏನು ಒಂದು ವೇಲಿನ ರೀತಿಯಲ್ಲಿ ಬಟ್ಟೆಯಿಂದ ಅವರ ಕತ್ತನ್ನು ಬಿಗಿದು ಏನು ಕೊಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ನಡೆಸ್ತಾರೆ. ಮುನ್ಗಡೆ ಏನು ಚಾಲಕನ ಸೀಟ್ನಲ್ಲಿ ಡಾಕ್ಟರ್ ರಾಮಚಂದ್ರಯ್ಯ ಕುಳಿತಿರ್ತಾರೆ, ಹಿಂದ್ಗಡೆ ಸತೀಶ್ ಮತ್ತು ಕಿರಣ್ ಇರ್ತಾರೆ. ಚಾಲಕನ ಪಕ್ಕದ ಸೀಟ್ನಲ್ಲಿ ಅಂದರೆ ಮುಂಭಾಗದ ಏನು ಎಡಭಾಗದ ಸೀಟ್ ಇರುತ್ತೆ, ಈ ಸೀಟ್ನಲ್ಲಿ ಲಕ್ಷ್ಮೀ ದೇವಮ್ಮ ಕುಳಿತಿರ್ತಾರೆ. ಏನು ಹನುಮಂತಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆಯ ಕತ್ತನ್ನು ಬಿಗಿಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಉಸಿರುಗಟ್ಟಿಸಿ ಆಕೆಯನ್ನು ಸಾಯಿಸಬೇಕು ಅಂಥೇಳಿ ಈ ಕೊಲೆ ಪಾತಕಿಗಳು ಮುಂದಾಗುವಂಥದ್ದು. ಇಲ್ಲಿಂದ ಏನು ಆಕೆ ಸತ್ತಿದ್ದಾಳೆ ಅಂಥೇಳಿ ಕನ್ಫರ್ಮ್ ಆದ ತಕ್ಷಣ ಅವರನ್ನು ಏನು ಕೊಳಾಲ ಬಳಿ ಇರುವಂತಹ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಿ, ಸತೀಶ್ ಅವರ ಫಾರ್ಮ್ ಹೌಸ್ ಏನಿದೆ ಈ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಆಕೆಯನ್ನು ಪೀಸ್ ಮಾಡಿ ಕತ್ತರಿಸಿ, ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಅವಳನ್ನು ಕತ್ತರಿಸಿ ನಂತರ 19 ತುಂಡುಗಳನ್ನಾಗಿ ಮಾಡಿ ಅದನ್ನು ಮೂಟೆಯಲ್ಲಿ ಕಟ್ಟಿ, ಮೂಟೆಯಲ್ಲಿ ಜೊತೆಗೆ ಒಂದು ಪ್ರತಿಯೊಂದು ಮೂಟೆಯಲ್ಲಿ ಏನು ಕವರ್ ಇರುತ್ತೆ, ಪ್ಲಾಸ್ಟಿಕ್ ಕವರು, ಅದರಲ್ಲಿ ಕಬ್ಬಿಣದ ಪೀಸ್ಗಳನ್ನು ಹಾಕಿ ಕೊರಟಗೆರೆ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಅದನ್ನು ಎಷ್ಟು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದನ್ನು ಎಷ್ಟು ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನು ಈ ಸತೀಶ್ ಅನ್ನುವಂಥ ವ್ಯಕ್ತಿ ಕೂಡ ಹೊರನಾಡು, ಧರ್ಮಸ್ಥಳ ಈ ಥರ ಒಂದು ಟ್ರಿಪ್ಗೆ ಕೂಡ ಹೋಗಿರ್ತಾನೆ. ರಾಮಚಂದ್ರಯ್ಯ ಏನು ನನಗೆ ಗೊತ್ತೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆತನು ಕೂಡ ಒಂದು ದಿನನಿತ್ಯದ ಕೆಲಸದಲ್ಲಿ ತೊಡಗಿರ್ತಾನೆ. ಈತ ಏನು ತುಮಕೂರಿನಲ್ಲಿ ದಂತ ಚಿಕಿತ್ಸಕ ಆಗಿದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ನಾವು ಇವಾಗಲೇ ನಿಮಗೆ ಆತನ ಮನೆಯ ದೃಶ್ಯಗಳನ್ನು ಕೂಡ ತೋರಿಸಿದ್ದೀವಿ. ಅದೇ ರೀತಿಯಾಗಿ ಆತ ಎಲ್ಲಿದ್ದ, ಯಾವ ಕ್ಲಿನಿಕನ್ನು ನಡೆಸ್ತಾ ಇದ್ದೆ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಕ್ಯಾಮ್ರಾಮ್ಯಾನ್ ಸಂಜಯ್ ಜೊತೆ ಹರ್ಷ ಸಿರ್ಸಿ, ಪ್ರಜಾಶಕ್ತಿ ಟಿವಿ, ತುಮಕೂರು.